ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಆದರೆ ವಿಡಿಯೋಗೆ ಲೈಕ್ ಮಾತ್ರ ಮಾಡಲ್ಲ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಇದೇ ರೀತಿ ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಹಾಗೆ ಏನೇ ಗೌರ್ಮೆಂಟಿಂದ ಹೊಸ ಸ್ಕೀಮ್ಸ್ ಬರಲಿ ಅಥವಾ ಏನೇ ಒಂದು ಅಪ್ಡೇಟ್ ಬಂದರೂ ನೀವು ನನ್ನ ಚಾನಲ್ನ ಅಲ್ಲಿ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅನ್ನನ್ನು ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ, ವೀಡಿಯೋಸ್ನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ಮೊನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂಡ್ಯದಲ್ಲಿ ನಡೆದಂತಹ ಜನಾಂದೋಲನ ಕಾರ್ಯಕ್ರಮದಲ್ಲಿ ಹೇಳಿದರು, ಇವತ್ತಿಂದಾನೇ 11-12ನೇ ಕಂತಿನ ಹಣ ಜಮಾ ಆಗುತ್ತೆ ಎಲ್ಲ ಮಹಿಳೆಯರಿಗೂ ಅಂದ್ಬಿಟ್ಟು. ಬಟ್ ಏನಪ್ಪ ಅಂತಂದರೆ ಇನ್ನೂ ತುಂಬ ಜನ ಮಹಿಳೆಯರಿಗೆ ಜಮಾ ಆಗಿಲ್ಲ. ಬಟ್ ಏನಂದರೆ ಅವ್ರು ಹೇಳಿರೋ ಪ್ರಕಾರ 11-12ನೇ ಕಂತಿನ ಹಣ ಎರಡೂ ಒಟ್ಟಿಗೆ ಜಮಾ ಆಗುತ್ತೆ ಅಂತ ಹೇಳಿದರು. ಬಟ್ ಎರಡೂ ಜಮಾ ಆಗಿಲ್ಲ, ಕೇವಲ 11ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ನೀವೆಲ್ಲ ಕಮೆಂಟ್ ಮಾಡ್ತಿದ್ರಿ ಯಾರಿಗೂ ಹಣ ಜಮಾ ಆಗಿಲ್ಲ ಅಂತ. ಅವ್ರು ಸುಮ್ಮನೆ ಹೇಳ್ತಿದ್ದಾರೆ, ಯಾವುದೇ ರೀತಿ ಜಮಾ ಮಾಡ್ತಾ ಇಲ್ಲ ಅವರು, ನಮಗೂ ಬಂದಿಲ್ಲ ಅಂತ. ಬಟ್ ಕೇವಲ ಇನ್ನು 10-15% ಜನಗಳಿಗೆ ಮಾತ್ರ ಜಮಾ ಆಗಿರೋದು. ಹಣ ಬಿಡುಗಡೆ ಮಾಡಿರೋದಂತೂ ನಿಜ, ಆದರೆ ಬರೀ ಕೇವಲ 11ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡಿರೋದು. ಬಟ್ ಇನ್ನು ಅವರು ಮೊನ್ನೆ ಭಾಷಣದಲ್ಲಿ ಹೇಳಿದ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬದೊಳಗೆ ಎಲ್ಲರ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಫಸ್ಟ್ ಅವರು ಈ ಸತಿ ಉತ್ತರ ಕರ್ನಾಟಕದಲ್ಲಿ ಯಾರ್ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆ ನಾವು ಫಸ್ಟ್ ಹಣ ಜಮಾ ಮಾಡೋದು ಅಂತ ಹೇಳಿದ್ದಾರೆ. ಬಟ್ ಇದು ಡಿಸ್ಟ್ರಿಕ್ಟ್ ವೈಸ್ ಏನು ಜಮಾ ಮಾಡಲ್ಲ, ಬಟ್ ಆ ಸೈಡ್ ಇರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೆಲ್ಲ ಬರೋದು ಲೇಟ್ ಆಗಿದೆ ಅಷ್ಟೇ. ಬಟ್ 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ತುಂಬ ಜನ ಮಹಿಳೆಯರಿಗೆ ಅದು ಜಮಾ ಆಗಿದೆ ಕೂಡ. ಬಟ್ 10-15% ಅಷ್ಟೇ, ಯಾಕಂದರೆ ತುಂಬ ಕಡಿಮೆ ಮಹಿಳೆಯರಿಗೆ ಅವ್ರ ದಿನ ಹಣ ಜಮಾ ಮಾಡ್ತಿರೋದು. ಹಾಗಾಗಿ ನಿಮಗೆ ಅನ್ನಿಸ್ತಿರ್ಬೋದು ಹಣ ಬಿಡುಗಡೆ ಮಾಡಿಲ್ಲ, ಸುಮ್ಮನೆ ಹೇಳ್ತಿದ್ದಾರೆ ಅಂತ. ಬಟ್ ಖಂಡಿತವಾಗ್ಲೂ ನಂಬಿ ಖಂಡಿತ ಜಮಾ ಆಗೇ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದೊಳಗೆ ಜಮಾ ಮಾಡ್ತೀವಿ ಅಂದಿದ್ದಾರೆ. ಸೊ ಇನ್ನೊಂದು ವಾರ ಅಷ್ಟೇ, ಮುಂದಿನ ಶುಕ್ರವಾರನೇ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ಖಂಡಿತವಾಗ್ಲೂ ಇಷ್ಟು ದಿನವೇ ವೆಯ್ಟ್ ಮಾಡಿದ್ದೀರಾ, ಇನ್ನೊಂದು ವಾರ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಉತ್ತರ ಕರ್ನಾಟಕದವರಿಗೆ ಯಾರ ಈ ವಿಡಿಯೋಸ್ ನೋಡ್ತಿರೋರಿಗೆ ನಿಮಗೆ ಹಣ ಜಮಾ ಆಗಿದ್ರೆ ಆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಬೇರೆಯವ್ರಿಗೂ ಕೂಡ ನಮಗೆ ಬರುತ್ತೆ ಹಣ ಜಮಾ ಆಗಿದೆ ಅಂತ. ಸೊ ಹಾಗಾಗಿ 12ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅವತ್ತು ಹೇಳಿದ್ದವರು 2 ಕಂತಿನ ಹಣ ಜಮಾ ಆಗುತ್ತೆ ಅಂತ. ಬಟ್ 2 ಕಂತಿಂದ ಆಗ್ತಾ ಇಲ್ಲ, ಬರೀ 1 ಕಂತಿನ ಮಾತ್ರ ಅವರು ಜಮಾ ಮಾಡಿರೋದು. ಸೊ ಹಾಗಾಗಿ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೋಡ್ತಿರೋರು ಯಾರಿಗಾರ ಬಂದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಅನ್ನಭಾಗ್ಯ ಯೋಜನೆ ನೋಡಿದ್ರೆ ಅದು ಜುಲೈ ತಿಂಗಳವರೆಗೂ ಕೂಡ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಜುಲೈ, ಜೂನ್ ಜುಲೈ 2 ತಿಂಗಳದ್ದು ಬಾಕಿ ಇತ್ತು. ಈಗ ಅದು ಕೂಡ ಜಮಾ ಮಾಡಿದ್ದಾರೆ. ನಿಮಗೂ ಕೂಡ ಆಲ್ರೆಡಿ ಜಮಾ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಯೋಜನೆಗಳದ್ದು ಕರೆಕ್ಟಾಗಿ ಅಮೌಂಟ್ ಬರ್ತಿದೆ. ಬಟ್ ಪೆಂಡಿಂಗ್ ಉಳಿತಿರೋದೇ ಗೃಹಲಕ್ಷ್ಮಿ ಯೋಜನೆದು. ಸೊ ಹಾಗಾಗಿ ಅದು ಕೂಡ ಬಂದೇ ಬರುತ್ತೆ. ಇದಾಗಿತ್ತು ಹೊಸ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹಣ ಬಂದಿದ್ರು ತಿಳಿಸಿ, ಬಂದಿಲ್ಲ ಅನ್ನೂ ಕೂಡ ಕಮೆಂಟ್ ಮಾಡಿ. ಅವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನನ್ನ ಪೇಜ್ನ ಫಾಲೋ ಮಾಡಿ. ಅದರಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವೀಡಿಯೋಸು, ಲಂಚ್ ಬಾಕ್ಸ್ ಸೀರೀಸ್ ಆಗಿರ್ಬೋದು, ಪ್ರತಿ ವಿಡಿಯೋ ನೀವು ಅಲ್ಲೂ ಕೂಡ ಚೆಕ್ ಮಾಡ್ಬೋದು. ಹೀಗೆ ಸಪೋರ್ಟ್ ಮಾಡ್ತೀರಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.